ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವೈಟಮಿನ್ B12 ಡೆಫಿಷಿಯನ್ಸಿ ಯಾವ ಥರ ಬರುತ್ತೆ. ಇದು ಒಂದೇ ಒಂದು ವೈಟಮಿನ್ B12 ಡೆಫಿಷಿಯನ್ಸಿ ಅನ್ನೋದು ಸಡನ್ನಾಗಿ ಒಂದೇ ದಿನದಲ್ಲಿ ಬರೋವಂಥದ್ದಲ್ಲ. ಇದು ಈ ರೀಸನ್ಸ್ ಎಲ್ಲ ನಾನು ಇಂಗ್ಲೀಷಲ್ಲಿ ಬರೆದಿದ್ದೀನಿ, ಕನ್ನಡದಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ನಾವು ಯಾವಾಗ ನ್ಯೂಟ್ರಿಷನ್ನು ಬಾಯಿಂದ ಏನು ತೊಗೊಳ್ತೀವಿ, ಊಟ ಮತ್ತು ಯಾವ ಥರ ಡೈಜೆಷನ್ ಆಗುತ್ತೆ, ಯಾವ ಥರ ಹೊರಗಡೆ ಬರುತ್ತೆ, ಅದು ಮೂರು ಬಗ್ಗೆ ಫೋಕಸ್ ಮಾಡಿ ಊಟ ಚೆನ್ನಾಗಿಲ್ಲದೆ ಇರೋ ತೊಗೊಂಡಿದ್ದಾಗ, ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ತೊಗೊಳ್ಳಿದ್ದಾಗ ನಮಗೆ ಈ ವೈಟಮಿನ್ ಡೆಫಿಷಿಯನ್ಸಿ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಪ್ಲಸ್ಸು ನಮ್ಮ ಹೀಟಿಂಗ್ ಹ್ಯಾಬಿಟ್ಸು ಚೆನ್ನಾಗಿಲ್ಲ, ಜಾಸ್ತಿ ಆಲ್ಕೋಹಾಲ್ ತೊಗೊಳ್ತಾ ಇದ್ದೀರಾ, ಟೈಮ್ ಸರಿಯಾಗಿ ತಿಂತಾ ಇಲ್ಲ, ಮತ್ತು ಪ್ರೆಗ್ನೆನ್ಸಿ ಇರೋ ಟೈಮಲ್ಲಿ ಫುಡ್ ಜಾಸ್ತಿ ಬೇಕು, ಆವಾಗ ತೊಗೊಂಡಿಲ್ಲ ಅಂತ ಹೇಳಿದ್ರು ಆವಾಗ ಇದು ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಮತ್ತು ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳ್ತೀವಲ್ಲ, ಅದು ಯಾವಾಗ ತುಂಬ ಕಮ್ಮಿ ಆಗುತ್ತೆ ಆವಾಗೂ ಈ ಪ್ರಾಬ್ಲಮ್ಸು ಬರುತ್ತೆ. ಕರುಳಿನ ಆಪ್ರೇಷನ್ ಆಗಿರ್ಬೋದು, ಸ್ಟಮಕಲ್ಲಿ ಏನಾದರೂ ಆಪ್ರೇಷನ್ಸ್ ಆಗಿರ್ಬೋದು, ಗಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಬ್ಲೋಟಿಂಗು ಮತ್ತು IBS, ಇದೆಲ್ಲ ಡಿಫ್ರೆಂಟ್ ಪ್ರಾಬ್ಲಮ್ಸು ವೈಟಮಿನ್ B12 ಡೆಫಿಷಿಯನ್ಸಿ ಬರೋದಕ್ಕೆ ಕಾರಣ. ಪ್ಲಸ್ಸು ನಮ್ಮದು ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಹೇಳ್ತಾರೆ ಹೊಟ್ಟೆಯಲ್ಲಿ, ಅದು ಆಗಿರ್ಬೋದು. ಇಲ್ಲಾಂದರೆ ಮೆಟಬಾಲಿಕ್ ಪ್ರಾಬ್ಲಮ್ಸು, ಓವರ್ ವೆಯ್ಟ್ ಆಗಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಅದು ಸಪ್ಲೈ ಆಗ್ತಾಯಿಲ್ಲ, ಡೈಜೆಷನ್ ಆಗ್ತಾಯಿಲ್ಲ, ಮತ್ತು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾಯಿಲ್ಲ ಅಂದರೆ ಅದು ಪ್ರಾಬ್ಲಮ್ಸ್ ಬರುತ್ತೆ. ಮತ್ತು ತುಂಬ ವರ್ಷದಿಂದ ತುಂಬ ಮೆಡಿಕೇಷನ್ ತೊಗೊಳ್ತಾ ಇರ್ತೀರ, ಮೆಟ್ಫಾರ್ಮಿನ್ ಆಗಿರ್ಬೋದು, ಇಲ್ಲಾಂದರೆ ಒಮೆಪ್ರಜೋಲ್ ಅಂತ ಹೇಳ್ತಾರಲ್ಲ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದರೆ ಈ ಥರ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೂ ಜೆನೆಟಿಕ್ಸ್ ಆಗಿರ್ಬೋದು, ಏಜ್ ರಿಲೇಟೆಡ್ಡು, ಪ್ಲಸ್ಸು ಈ ಥರ ಡಿಫ್ರೆಂಟು ಪ್ರಾಬ್ಲಮ್ಸು ನಮಗೆ ವೈಟಮಿನ್ B12 ವ್ಯಾಲ್ಯೂಸ್ನ ಕಮ್ಮಿ ಮಾಡಿಬಿಡುತ್ತೆ. ಆ ಪ್ರಾಬ್ಲಮ್ ಅನ್ನೋದು ಬರೋದಕ್ಕೆ ನಮಗೆ ಇದು ಡಿಫ್ರೆಂಟ್ ರೀಸನ್ಸು ಕಾರಣ ಆಗಿರುತ್ತೆ.